ಅವರು ಕೂತ್ಕೊಳ್ಳಿ, ಒಂದೊಂದಾಗಿ ಹೇಳ್ತೀನಿ. ತಾವೇನು ಸ್ಲಮ್ ಬೋರ್ಡಲ್ಲಿ ನನ್ನ ಕ್ಷೇತ್ರದಲ್ಲಿ ಸ್ಲಮ್ಗಳವೆ, ನನ್ನ ಬರೀ 5 ಲಕ್ಷ ಅನುದಾನ ಬಂದಿದೆ 2022-23 ಅಂತ ತಾವು ಹೇಳಿದ್ದೀರಾ. ತಾವೇ ತಮ್ಮದೇ ಸರ್ಕಾರ ಇತ್ತು, ತಾವು ಮಂತ್ರಿ ಆಗಿದ್ದೀರಾ. ತಾಯಿರುವಾಗ ಏನಕ್ಕೆ 5 ಲಕ್ಷ ತಗೊಂಡು ತಮ್ಮದೇ ಸರ್ಕಾರ ಇತ್ತಿಲ್ಲ? ತಮ್ಮದೇ ಸರ್ಕಾರ ತಂದಿದ್ದು 2023 ತಾವೇ ಹೇಳಿದ್ರಿ. 2022-23 ನನ್ನ ಕ್ಷೇತ್ರಕ್ಕೆ ಸ್ಲಮ್ ಬೋರ್ಡ್ ಡೆವಲಪ್ಮೆಂಟ್ಗೆ 5 ಲಕ್ಷ ಬಂದಿದೆ ಅಂತ. ಯಾರು ಸರ್ಕಾರಪ್ಪ ಇದ್ದಿದ್ದು 2022-23? ತಮ್ಮದೇ ಸರ್ಕಾರ ಇದ್ರಿ, ತಾವೇ ಮಂತ್ರಿ ಆಗಿದ್ರಿ. ಸ್ಲಮ್ ಬೋರ್ಡ್ ಬಗ್ಗೆ ಕಾಲೇಜಿ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ತಾವಾಗ ಅನುದಾನ ತರಬೇಕಾಗಿತ್ತು. ಒಂದು ನಾನು ಕಂಪ್ಲೀಟ್ ಮಾಡಿಬಿಡ್ತೀನಿ, ಆಮೇಲೆ ಹೇಳಿ. ಆಮೇಲೆ 2023-24 ನಮ್ಮ ಸರ್ಕಾರದಲ್ಲಿ 14,65,000 ಕೊಟ್ಟಿದ್ದೀವಿ. ಆಮೇಲೆ 25-26 10 ಲಕ್ಷನ ಕೊಟ್ಟಿದ್ದೀವಿ. ತಾವು ಏನು ಪ್ರಪೋಸಲ್ ಕೊಟ್ಟಿದ್ದು ತಮಗೆಲ್ಲ ಗೊತ್ತಿದ್ದಂಗೆ ತಾವು ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀರಾ. ಸ್ಲಮ್ ಬೋರ್ಡ್ ಡೆವಲಪ್ಮೆಂಟ್ಗೆ ಟೋಟಲ್ ಒಟ್ಟಾಗಿ ಯಾವುದನ್ನ ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಜನತಾದಳ ಸರ್ಕಾರ ಇರಲಿ, BJP ಸರ್ಕಾರದಲ್ಲಿ ನಮ್ಗೆ ಕೊಡದೆ 50 ಕೋಟಿ ಅನುದಾನ ಕೊಡ್ತಾರೆ ಇಡೀ ರಾಜ್ಯಕ್ಕೆ. ಟೋಟಲ್ ಸ್ಲಮ್ಗಳು ಎಷ್ಟಿವೆ? 2,800 ಸ್ಲಮ್ ಅವೆ. ಬೆಂಗಳೂರು ಸಿಟಿದಲ್ಲೇ 480 ಸ್ಲಮ್ಗಳವೆ. ಅನುದಾನನೇ ಕಡಿಮೆ. ಮುಂಚೆಯಿಂದ ಅಷ್ಟೇ ಕೊಟ್ಕೊಂಡು ಬರ್ತಾ ಇರೋದು. ಆವಾಗಿಂದ ತಮ್ಮ ಸರ್ಕಾರ ಆಯಿತು, ಅವ್ರು ತೊಗೊಳ್ಬೇಕಾಗಿತ್ತು ಒಂದು ಪ್ರಶ್ನೆ. ಆಮೇಲೆ ಮನೆಗಳು ತಾವು ಹೇಳ್ತಿರಲ್ಲ, ನನ್ನ ಮನೆಗಳು ಹಿಂದಿನ ಸರ್ಕಾರದಲ್ಲೇ 13ರಿಂದ ಹಿಡ್ಕೊಂಡು 18ವರೆಗೂ 1000 ಮನೆಗಳು ಸ್ಯಾಂಕ್ಷನ್ ಆಗಿತ್ತು. ಅದರಲ್ಲಿ 625 ಮನೆಗಳು ಕಂಪ್ಲೀಟ್ ಆಗಿದೆ. ಅದ್ರಲ್ಲಿ ತಾವು ಹೇಳಿದ್ರಿ, ನಾನು RTIಯಿಂದ ತೆಗ್ದೆ, RTIದಲ್ಲಿ ಬರೀ 1 ಲಕ್ಷದಲ್ಲಿ 10,000 ಕೊಟ್ಟಿದ್ದಾರೆ, 90,000 ಕೊಟ್ಟಿದ್ದಲ್ಲ ಕಾರಣಕ್ಕೆ ಮನೆಗಳು ಕೆಲಸ ಶುರು ಮಾಡಿಲ್ಲ ಅಂತ ಹೇಳ್ತಾರಲ್ಲ. ಅದೇನು RTIದಲ್ಲಿ ಬಂದಿದೆ ನನಗೆ ಗೊತ್ತಿಲ್ಲ. ತಮ್ಗೆ ಗೊತ್ತಿದ್ದಂಗೆ ಈಗ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತಿದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ ಜನರಲ್ಗೆ 1,20,000 ಕೊಡ್ತಾರೆ. SC ST ಇದ್ರೆ 2 ಲಕ್ಷ ಕೊಡ್ತಾರೆ. ಅವರೇಜ್ ತಗೊಂಡ್ರೆ 3 ಲಕ್ಷ ಆಗ್ತದೆ. ಬೆನಿಫಿಷರಿ 1 ಲಕ್ಷ ಇಲ್ಲ, 4.5 ಲಕ್ಷ ಕಟ್ಟಬೇಕಾಗಿತ್ತು. ಎಷ್ಟು? 4.5 ಲಕ್ಷ ಕಟ್ಟಬೇಕಾಗಿತ್ತು ಇಡೀ ರಾಜ್ಯದಲ್ಲಿ. ನಾನು ಹೇಳ್ತಾರೆ, ನಿಮ್ಗೆ ಒಂದೇ ಕ್ಷೇತ್ರ ಅಲ್ಲ, 1,80,253 ಮನೆಗೆ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು. 7,400 ಕೋಟಿ ಬರಬೇಕಾಗಿತ್ತು. ಬರೇ 310 ಕೋಟಿ ಬಂದಿತ್ತು. ಏನಕ್ಕಂದ್ರೆ ತಾವು ಹೇಳ್ದಂಗೆ ಬಡವ್ರು ಕೊಡಕ್ಕೆ ಆಗಲ್ಲ. ಎಲ್ಲಿಂದ 91 ಲಕ್ಷ ಇಲ್ಲ, 4.5 ಲಕ್ಷ ಕೊಡಬೇಕಾಗಿತ್ತು. ಪಾಪ ಬಡವ್ರು ಎಲ್ಲಿಂದ ಕೊಡಕ್ಕೆ ಸಾಧ್ಯ? ತಾವು ಹೇಳ್ದಂಗೆ 5,000, 10,000, 15,000, 20,000 ಮೇಲೆ ಯಾರು ಕೊಡಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಮಂತ್ರಿ ಆದಮೇಲೆ, ನನ್ನ ಗಮನಕ್ಕೆ ಬಂದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗೆ ನಾನು ಮನವಿ ಮಾಡಿಕೊಂಡೆ, ಸರ್ ಬೆನಿಫಿಷಿಯರಿ ಪೇಮೆಂಟ್ ಕೊಡೋಕ್ಕೆ ಸಾಧ್ಯ ಆಗಲ್ಲ, ಜನ ಬೀದಿಯಲ್ಲಿದ್ದಾರೆ, ಅವ್ರು ನಾವು ಸರ್ಕಾರ ವತಿಯಿಂದಾನೇ ಮನೆಗಳಿಗೆ ಕಟ್ಟಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಅವ್ರು ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ 2024 ನಾವು ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದಾದ್ಮೇಲೆ 36,789 ಮನೆ ನಿಮ್ಮ ಸ್ನೇಹಿತರದಲ್ಲೇ ಸೋಮಶೇಖರ್ ಕ್ಷೇತ್ರದಲ್ಲೇ ಕಾರ್ಯಕ್ರಮ ಮಾಡಿ ನಾವು ಪಕ್ಷ ನೋಡಿಲ್ಲ, ನಾವು ಅವ್ರ ಕ್ಷೇತ್ರದಲ್ಲೇ BJP ಕ್ಷೇತ್ರದಲ್ಲೇ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿ ಒಂದು ನಿಮಿಷ ಗುರುಗಳೇ, ಏನಿದು ಮಾತಾಡುವಾಗ BJP ಕ್ಷೇತ್ರದಲ್ಲೇ ನಾವು ಪಕ್ಷ ನೋಡಿಲ್ಲ. ಮನೆಗಳು ಅಲ್ಲಿ ಇದೆಯಂತ ಸೋಮಶೇಖರ್ ಇದೆ ಅಲ್ಲಿ KR ಪುರಂದಲ್ಲಿ ಸೋಮಶೇಖರ್ ಕ್ಷೇತ್ರದಲ್ಲಿ 36,789 ಮನೆ ಕೊಟ್ವಿ. ಮೊನ್ನೆ ಜನವರಿ 24ಕ್ಕೆ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 42,345 ಮನೆ ಕೊಟ್ಟಿದ್ದೀವಿ ನಮ್ಮ ಸರ್ಕಾರದಲ್ಲಿ. ಎಷ್ಟು? 80,000 ಮನೆ ಕೊಟ್ಟಿರೋದು ನಮ್ಮ ಸರ್ಕಾರ ಬಂದಾದ್ಮೇಲೆ. 1 ಲಕ್ಷ ಇಲ್ಲ, 4 ಲಕ್ಷ ನಾವು ಕೊಟ್ಟು ಮಾಡಿರೋದು. ದಯಮಾಡಿ ಅರ್ಥ ಮಾಡ್ಕೊಂಡು ಬಯಸ್ಕೊಂಡ್ರೆ. ಇನ್ನೊಂದು ತಾವು ಹೇಳ್ರಿ, ಕಂಪ್ಲೀಟ್ ಮಾಡಿಬಿಡ್ತೇನೆ. ಆಮೇಲೆ ಹಕ್ಕುಪತ್ರ ಯಾವುದೋ ಇಲ್ಲಿಗಲ್ 7 ಹಕ್ಕುಪತ್ರ ಕೊಟ್ಟಿದ್ದೀರಾ ನನಗೆ ಮಾಹಿತಿ ಬಂದಿದೆ. ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರು ಯಾರು ಮಾಡಿದ್ರೆ ಕ್ರಮ ತಗೊಳ್ತಾರೆ. ಈಗ ತಮಗೆಲ್ಲ ಗೊತ್ತಿದೆ, ಯಾರೋ ಫೋಟೋ ಆಗಿಬಿಟ್ಟು ಯಾರು ಸಿಗ್ನೇಚರ್ ಏನಂತ ಗೊತ್ತಿಲ್ಲ. ತಾವು ಈಗ ತೋರಿಸಿದ್ರೆ ತಾವು ನಾನು ನೋಡ್ತೀನಿ. ಈಗ ತಾವು ನನ್ನ ಜೊತೆ ಬನ್ನಿ. ಈಗಲೇ ಕಮಿಷನರ್ ಇಲ್ಲೇ ಇದ್ದಾರೆ, ಸೆಕ್ರೆಟರಿ ಇಲ್ಲೇ ಇದ್ದಾರೆ. ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಯಾರನ್ನ ಇರಲಿ, ಅವ್ರ ಮೇಲೆ ನಾವು ಕ್ರಮ ತಗೊತೀವಿ. ನಗರದ್ದು ಇವರು ಇಡೀ ರಾಜ್ಯದ್ದು 40,000 ಹೇಳಬೇಕಿಲ್ಲ. ನೀವು ಹೇಳಿದ್ರಲ್ಲ, ನಿಮ್ದು ಹೇಳಿದೆ ನಾನು, ನಿಮ್ಮ ವಿಷಯ ಹೇಳಿದ್ದೀನಿ. 35,000 ಮಾಹಿತಿ ಕೊಡ್ಬೇಕಾನೆ ನಾನು. ಆದ್ರೆ 460 ಮನೆ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇರೋದು. ನನಗೆ 80,000, 90,000 ಇನ್ನೊಂದು ಕ್ಷೇತ್ರಕ್ಕೆ ನನಗೆ ಬೇಡ. ನಮ್ಮ ಕ್ಷೇತ್ರಕ್ಕೆ 460 ಮನೆ 3 ವರ್ಷದಿಂದ ಒಂದು ಕಲ್ಲು ಹಿಂಗೆ ಇಟ್ಟಿಲ್ಲ, ಅದಕ್ಕೆ ಕೇಳಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇನೆ. ನೀವು ಇನ್ನೂ 1 ಲಕ್ಷ ಮನೆ ಕಟ್ಟಿ. ನಾನು ಹೇಳಿದೆ ಸರ್, ಬೆನಿಫಿಷಿಯರಿ ಪೇಮೆಂಟ್ ಕೊಟ್ಟಿರಲಿಲ್ಲ, ಮನೆಗಳು ಕಂಪ್ಲೀಟ್ ಮಾಡಿಲ್ಲ. ಈಗ ಹಂತದಲ್ಲಿ
ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ಮಾಡಿದ್ದೀವಿ. ಆ 3 ಸ್ಟೇಜಲ್ಲಿ ಥರ್ಡ್ ಸ್ಟೇಜಲ್ಲಿ ಇವ್ರ ಮನೆಗಳು ಇದೆ, ಕೊಡ್ತೀವಿ. ಅದು ಇನ್ನೊಂದೇನಾಗಿದೆ, 375 ಮನೆ ಕ್ಯಾನ್ಸಲೇಷನ್ ಮಾಡಿಬಿಟ್ಟಿದ್ದಾರೆ. ಅದು ಹೇಳ್ಬಿಟ್ಟು ಗಮನಿಸಿ, ಒಂದು ನಿಮಿಷ, ಅದು ಒಂದು ಗಮನಕ್ಕೆ ತಂದುಬಿಡ್ತೀನಿ ನಿಮಗೆ. 353 ಮನೆ ಏನಾಯಿತು, 1,80,000ದಲ್ಲಿ 61,000 ಮನೆಗಳು ಕ್ಯಾನ್ಸಲೇಷನ್ ಮಾಡಿದ್ರು FD ಅವರು, ಅನ್ಸ್ಟಾರ್ಟೆಡ್ ಅಂತ ಹೇಳ್ಬಿಟ್ಟು. ತಿರ್ಗಾ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು, ಇಲ್ಲ ಸರ್ ಮನೆಗಳು ಕೆಲಸ ಶುರುವಾಗಿದೆ ಅಂತ ಹೇಳ್ಬಿಟ್ಟು ತಿರ್ಗಾ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿಕೊಂಡೆ ನಾನು. ಅದರಲ್ಲಿ ಒಂದು ಸಮಸ್ಯೆ ಆಗಿದೆ. ಏನು ಮಾಡ್ತಾರೆ, 5 ವರ್ಷಕ್ಕೆ ಒಂದ್ಸತಿ ಏನು ಮಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ, ನಾವು MOU ಸೈನ್ ಮಾಡ್ತೀವಿ. ನಾವು ಕೇಂದ್ರ ಸರ್ಕಾರ ನಾವು MOU ಸೈನ್ ಮಾಡ್ತೀವಿ. ಮನೆ ಮುಖ್ಯಮಂತ್ರಿಗಳು MOU ಸೈನ್ ಮಾಡುವಾಗ ಮನೆ ಮುಖ್ಯಮಂತ್ರಿಗಳು ಏನಂದ್ರು, ಈ ಬಾರಿ MOU ಸೈನ್ ಮಾಡೋದು ಬೇಡ, ಈ ಬಾರಿ ಅವ್ರಿಗೊಂದು ಪತ್ರ ಬರೀರಿ. ಅವ್ರು ಏನು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ, ಅದಕ್ಕೆ 3.5 ಲಕ್ಷ ಮಾಡಲಿ, ಅದಕ್ಕೆ GST ಹಾಕ್ತಾರೆ, 18% GST ಹಾಕ್ತಾರೆ. ಆ GST ಹಾಕೋದು ಬೇಡ, ಮಿಕ್ಕಿದ 4 ಲಕ್ಷ ನಾವು ಸರ್ಕಾರ, ರಾಜ್ಯ ಸರ್ಕಾರದಿಂದ ಕೊಟ್ಟು ಆ ಮನೆಗಳು ಮಾಡುವ ಅಂತ ಹೇಳ್ಬಿಟ್ಟು ಒಂದು ಪತ್ರ ಬರೀರಿ ಅಂತಾರೆ. ನಾವು ಪತ್ರ ಬರೆದ್ವಿ ಸನ್ಮಾನ್ಯ ಅಧ್ಯಕ್ಷೆ. ಆ ಪತ್ರಕ್ಕೆ 3 ತಿಂಗಳಾದ್ಮೇಲೆ ಉತ್ತರ ಬಂತು, ಅದು ನಾವು ಮಾಡೋಕ್ಕಾಗಲ್ಲ ಅಂತ. ಆ ಮಧ್ಯದಲ್ಲಿ ಏನು ಮಾಡಿಬಿಟ್ರು, ಈ 61,000 ಮನೆಗಳಿಗೆ ಏನು ಕೇಂದ್ರ ಸರ್ಕಾರದಿಂದ ಕೊಡಬೇಕಾಗಿತ್ತು ಅದು ನಾವು ಕೊಡೋಕ್ಕಾಗಲ್ಲ ಅಂತ ಕ್ಯಾನ್ಸಲ್ ಮಾಡೋರು. ಈಗ ತಮ್ಮದೇ ಸರ್ಕಾರ ಇದೆ, ತಾವು ದಯಮಾಡಿ ನನ್ನ ಜೊತೆ ದಿಲ್ಲಿ ಹೋಗ್ಬೇಕು. ನಾನು ಅಸೆಂಬ್ಲಿ ಆದ್ಮೇಲೆ ನಾವು ದಿಲ್ಲಿಗೆ ಹೋಗ್ಬೇಕು. ಪ್ರಹ್ಲಾದ್ ಮಾತಾಡಿ, ಅಶೋಕಣ್ಣ ತಾವು ದಯಮಾಡಿದಲ್ಲಿ ಸಾಥ್ ಕೊಡ್ಬೇಕು. 60 ಏನಾಯ್ತು, MOU ಸೈನ್ ಮಾಡಬೇಕಾಗಿತ್ತು. 5 ವರ್ಷಕ್ಕೆ ಒಂದ್ಸತಿ ಸ್ಲಮ್ ಬೋರ್ಡ್, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಧ್ಯದಲ್ಲಿ MOU ಸೈನ್ ಆಗ್ತದೆ ಅಶೋಕಣ್ಣ. ಆ MOU ಏನಾಯ್ತು, ಮಾನ್ಯ ಮುಖ್ಯಮಂತ್ರಿಗಳು ಸೈನ್ ಬರುವಾಗ ಸೈನ್ ಮಾಡೋದು ಬೇಡ, ಈ ಬಾರಿ ಅವ್ರಿಗೆ ಒಂದು ಪತ್ರ ಬರೀರಿ. ಏನು 1.5 ಲಕ್ಷ ಕೊಡ್ತಾವ್ರೆ, ಅದಕ್ಕೆ 3.5 ಲಕ್ಷ ಕೊಟ್ರಿ. ಅದಕ್ಕೆ GST ಏನು ಬಡವ್ರ ಮನೆಗೆ ಆಗ್ತಾ ಇದ್ರೆ ಅದು ಹಾಕೋದು ಬೇಡ ಅಂತ ಒಂದು ಪತ್ರ ಬರೀರಿ ಅಂದ್ರಿ. ನಾವು ಪತ್ರ ಬರೆದ್ವಿ, ಅದು MOU ಸೈನ್ ಮಾಡಿಲ್ಲ. ಆ ಪತ್ರ ಬರೆದಿದ್ವಿ ನಾವು. ಅದರಲ್ಲಿ 3 ತಿಂಗಳಾದ್ಮೇಲೆ ನಮ್ಮ ರಿಪ್ಲೈ ಬಂತು, ಅದು ನಾವು ಅದಕ್ಕೆ ಜಾಸ್ತಿ ಮಾಡೋಕ್ಕಾಗಲ್ಲ ಅಂತ. ಆ ಹಿನ್ನೆಲೆ ಏನಾಯ್ತು, ಆ 3 ತಿಂಗಳು ಡಿಫ್ರೆನ್ಸಸ್ ಇದ್ದಿದ್ದ ಕಾರಣಕ್ಕೆ ಏನು ಮಾಡಿದ್ದಾರೆ, 61,000 ಮನೆಗಳದು ಆ ಏನು ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರ ಅದು ಕೊಡೋಕ್ಕಾಗಲ್ಲ ಅಂತ ಒಂದು ಪತ್ರ ಬರೆದಿದ್ದಾರೆ ಅವರು. ಈಗ ನಾನು ಆಲ್ರೆಡಿ ಪ್ರಹ್ಲಾದ್ ಜೋಶಿಗೆ ಮಾತಾಡಿದ್ದೀನಿ ನಾನು, ಅವ್ರು ಬನ್ನಿ ದಿಲ್ಲಿಗೆ ಅಂತ ಹೇಳಿದ್ದಾರೆ. ತಾವೇ ಅಶೋಕ್ ಅವರ ಮುನ್ರತ್ನ, ತಾವು ಅಶೋಕ್ ಸಾಹೇಬರು ಬಂದರೆ ಒಂದ್ಸತಿ, ಇಲ್ಲಾಂದ್ರೆ 900 ಕೋಟಿ ಹೊರೆ ನಮ್ಮ ಸರ್ಕಾರ ತಿರ್ಗಾ ರಾಜ್ಯ ಸರ್ಕಾರಕ್ಕೆ ಆಗ್ತದೆ. ಅದು ಆಗಾಗ ಪೆಂಡಿಂಗ್ ಇದೆ, ಅದು ಮಾಡಿಸ್ಕೊಡ್ತೀನಿ ನಾನು. ಅಧ್ಯಕ್ಷರೇ ಹೇಳಿದ್ರಲ್ಲ, ಡೀಟೇಲ್ ಆಗಿ ಹೇಳಿದ್ದಾರೆ ಸರ್.